ಸರ್, ಬಾಗಲಗುಂಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಬಾಗಲಗುಂಟೆ ವಾರ್ಡ್ ವತಿಯಿಂದ ಇವತ್ತು ಬಿ ಜೆ ಪಿಯಲ್ಲಿ 16 ವರ್ಷಗಳಿಂದ ಸಕ್ರಿಯ ಆದಂಥ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ನಂಬಿ ಒಪ್ಪಿ ಮತ್ತು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಆರ್ ಮಂಜಣ್ಣ ಅವರ ಮುಖಂಡತ್ವನ ಒಪ್ಪಿ ಮತ್ತು ಎಲ್ಲ ಮುಖಂಡರುಗಳನ್ನ ಮುಖಂಡತ್ವನ ಮತ್ತು ನನ್ನ ಪ್ರೀತಿ ನನ್ನ ಸ್ನೇಹನ ಒಪ್ಪಿ ನನ್ನ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು. ಇದಕ್ಕೆಲ್ಲ ಕಾರಣಭೂತರಾದಂಥ ಎಲ್ಲ ನನ್ನ ಮಿತ್ರರು, ಬಸವಣ್ಣ ಆಗಿರ್ಬೋದು, ಶಂಕರಣ್ಣ, ಶಿವಣ್ಣ, ಸೀಣಪ್ಪ, ಅಣಿಯಪ್ಪ ಮತ್ತು ಎಲ್ಲ ಪರಮೇಶು, ಮತ್ತೊಂದು ಎಲ್ಲರೂ ಸತೀಶ್ ಆಗಿರ್ಬೋದು ಅಥವಾ ನಮ್ಮ ಸಂತೋಷು ಮಂಜುನಾಥ್ ನಗರದಿಂದ ಇವರೆಲ್ಲರೂ ಸೇರ್ಪಡೆ ಆಗಿ ಇವತ್ತೊಂದು ಕಾಂಗ್ರೆಸ್ ಪಕ್ಷಕ್ಕೆ 18ನೇ ವಾರ್ಡ್ ಬಾಗಲಗುಂಟೆಗೆ ಒಂದು ದೊಡ್ಡ ಶಕ್ತಿ ಬಂತು ಅಂತ ನಾನು ಮನಸಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ತಾಯಿ ರತ್ನಮ್ಮ ಮುನಿರಾಜ್ ಅವರು ಈ ಹಿಂದೆ 20 ವರ್ಷಗಳ ಹಿಂದೆ ನಗರಸಭಾ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದು ಬಿಟ್ಟರೆ ಇನ್ನು ಬಾಗಲಗುಂಟೆಯಲ್ಲಿ ಯಾವುದೇ 20 ವರ್ಷಗಳಿಂದ ಕಾಂಗ್ರೆಸ್ಸನ್ನು ಪದನೇ ಇರಲಿಲ್ಲ. ಈಗ ಅದನ್ನು ನಾವು ಮೆಟ್ಟಿ ನಿಂತು ಈ ಬಾರಿ ಕಾಂಗ್ರೆಸ್ಸು ಬಾಗಲಗುಂಟೆ 18ನೇ ವಾರ್ಡು ಕಾಂಗ್ರೆಸ್ಮಯ ಆಗಬೇಕು. ಕಾಂಗ್ರೆಸ್ ಪಕ್ಷದಿಂದ ಅತಿ ಹೆಚ್ಚು ಮತಗಳನ್ನ ನಮ್ಮ MP ಕ್ಯಾಂಡಿಡೇಟ್ ಆಗಲಿ, ಮುಂದೆ ಬರುವಂಥ BBMP ಆಗಿರ್ಬೋದು ಅಥವಾ ಇನ್ನೊಂದು MLA ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದವರೇ ಗೆದ್ಕೊಂಬರಬೇಕು, ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ. ಈ ಒಗ್ಗಟ್ಟಿಗೆ ಸಾಕ್ಷಿ ಇದು. ಇವತ್ತೆಲ್ಲ ತುಂಬ ಸಂತೋಷವಾಗಿದೆ. ಸರ್, ಬರೇ ಅವರು ಎಲ್ಲೇ ಹೋದ್ರೂ ಗೋ ಬ್ಯಾಕ್ ಶೋಭಕ್ ಅಂತಲೇ ಬರ್ತಾ ಇರೋದು. ಆ್ಯಕ್ಚುಲಿ ಇವತ್ತು ಎಷ್ಟೋ ಜನ ಅದೇ ಪಕ್ಷದಲ್ಲಿ ಇರೋಂಥವ್ರು ಕೂಡ ಶೋಭಕ್ ಅವ್ರನ್ನ ಒಪ್ಕೊಂಡಿಲ್ಲ, ಅವರು ಒಪ್ಕೊಳೋಕ್ಕೂ ರೆಡಿ ಇಲ್ಲ. ಸೊ ಅದೇ ಜನ BJPಯಲ್ಲಿ ಇರೋಂಥ ಜನಕ್ಕೆ ನಮ್ಮ ಕ್ಯಾಂಡಿಡೇಟು ಪ್ರೊಫೆಸರ್ MV ರಾಜೀವ್ ಗೌಡ್ರ ಬಗ್ಗೆ ಒಳ್ಳೆ ಗುಣವಂತರು, ವಿದ್ಯಾವಂತರು ಮತ್ತು ಪ್ರಪಂಚ ಸುತ್ತಾಡಿರುವಂಥವ್ರು, ಪ್ರಪಂಚದ ಕಷ್ಟ ಸುಖ, ನಮ್ಮ ದೇಶದ ಕಷ್ಟ ಸುಖ ಅಂತ ತಿಳ್ಕೊಂಡಿರುವಂಥವ್ರು ಅಂತ ಎಲ್ಲರಿಗೂ ಮನವರಿಕೆ ಆಗಿದೆ. ಸೊ ಹಾಗಾಗಿ ರಾಜೀವ್ ಗೌಡ್ರು ಕನಿಷ್ಠ ಅಂದ್ರೂ 1-1.5 ಲಕ್ಷ 2 ಲಕ್ಷ ಅತಿ ಹೆಚ್ಚು ಮತಗಳಿಂದ ಗೆದ್ಕೊಂಬರ್ತಾರೆ. ಮತ್ತು ನಾವು ನಮ್ಮ ಒಂದು ಅಳಿಲ್ ಸೇವೆ ನಮ್ಮ ಬಾಗಲಗುಂಟೆ ವಾರ್ಡ್ ವತಿಯಿಂದ ನಾವು ದೊಡ್ಡ ಮಟ್ಟದ ಓಟು ಅವ್ರಿಗೆ ನಾವು ಹಾಕ್ಸ್ತೀವಿ ಮತ್ತು ಗೆಲ್ಲಿಸೋ ಅಂಥ ಪ್ರಯತ್ನಗಳು ನಾವು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್.